ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಿಮ್ಮ ಜೊತೆಗೆ ನಾನು ಹಸಿ ಹುಣಸೆಕಾಯಿನ ಯೂಸ್ ಮಾಡಿ ಚಿತ್ರಾನ್ನದ ಗೊಜ್ಜು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾನು ಒಂದು ಬಟ್ಲಲ್ಲಿ ನೀರಿಟ್ಕೊಂಡು ಹುಣಸೆಕಾಯಿನ ಬೇಯಿಸ್ಕೊತೀನಿ. ಸೊ ನೋಡಿ, ಫೈನಲಾಗಿ ಬೇಯಿಸ್ಕೊಂಡಿದ್ದೀನಿ ಹುಣಸೆಕಾಯಿನ. ಸೊ ಈ ರೀತಿ ಬೇಯಿಸ್ಕೋಬೇಕು. ನೆಕ್ಸ್ಟು ನಾನು ಒಂದು ಬಾಣಲೆ ಇಟ್ಕೋತಾ ಇದ್ದೀನಿ ಸ್ಟವ್ ಹಚ್ಚಿ. ಸೊ ಬಾಣಲಿ ಕಾಯ್ದಿದ ತಕ್ಷಣ ನಾನು ಇಲ್ಲಿ ಮೆಂತ್ಯ ಹಾಕೋತಾ ಇದ್ದೀನಿ. ನಂತರ ಜೀರಿಗೆ ಹಾಕೋತೀನಿ. ಸೊ ಎರಡನ್ನೂ ಕೂಡ ಕೆಂಪಗಾಗೋ ಥರ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಳ್ಳೋಣ ಕೆಂಪಗಾಗೋ ತನಕ. ಸೊ ಇದು ಆಗಿದೆ. ಸೈಡಲ್ಲಿ ಒಂದು ಪ್ಲೇಟ್ಗಾಗಿ ತೆಗೆದಿಟ್ಕೋತೀನಿ. ನೆಕ್ಸ್ಟು ಅದೇ ಬಾಣಲಿ ಇಟ್ಟು ಅದಕ್ಕೆ ನಾನು ಕಡಲೆಬೇಳೆನ ಹುರ್ಕೊಳ್ಳೋದಕ್ಕೆ ಎಣ್ಣೆ ಹಾಕೋತೀನಿ. ನೆಕ್ಸ್ಟು ನಾನು ಕಡಲೆಬೇಳೆ ಹಾಕೋತಾ ಇದ್ದೀನಿ. ಮತ್ತು ಕಡಲೆಬೇಳೆ ಬಾಯಿಗೆ ಸಿಗ್ತಾ ಇದ್ರೆ ಚಿತ್ರಾನ್ನ ತಿನ್ನಬೇಕಾದ್ರೆ ತುಂಬಾ ರುಚಿಯಾಗಿರುತ್ತೆ. ಸೊ ಇದು ಗೋಲ್ಡನ್ ಕಲರ್ ಆಗಿ ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿ ಹುರ್ಕೋತೀನಿ. ಇವಾಗ ಇದಾಗಿದೆ, ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ. ನೆಕ್ಸ್ಟು ಅದೇ ಎಣ್ಣೆ ಇದೆಯಲ್ಲ, ಸೊ ಎಣ್ಣೆ ಕಾದಿದೆ, ಅದೇ ಎಣ್ಣೆಗೇನೆ ನಾನು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂದಿದ ಕೂಡಲೇ ನಾನು ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಒಂದು ಕಡ್ಡಿ ಆಗೋಷ್ಟು. ನೆಕ್ಸ್ಟು ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಎರಡನ್ನೂ ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ. ಬೇಯಬೇಕು ಈರುಳ್ಳಿ ಮತ್ತು ಮೆಣಸಿನಕಾಯಿ. ನೆಕ್ಸ್ಟ್ ನಾನು ಮೆಂತ್ಯ ಪುಡಿ ಮಾಡ್ಕೊಂಬರ್ತೀನಿ, ಮೆಂತ್ಯ ಜೀರಿಗೆನ. ಸುಮ್ಮನೆಲ್ಲ ಪುಡಿ ಆಯಿತು. ಹುಣಸೆಕಾಯಿನ ನಾನು ಬೇಯಿಸಿಟ್ಕೊಂಡಿರೋವಂಥ ಹುಣಸೆಕಾಯಿನ ನಾನು ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊತೀನಿ. ಸೊ ನೋಡಿ, ಫೈನಲಾಗಿ ಸ್ಮ್ಯಾಶ್ ಮಾಡಿ ಅದರಲ್ಲಿರೋ ನೀರನ್ನು ತೆಗೆದಿದ್ದೀನಿ. ನೀರು ತೆಗೆದು ನಾನು ಗೊಜ್ಜಿಗೆ ಆ್ಯಡ್ ಮಾಡ್ತಾಯಿದ್ದೀನಿ, ಚಿತ್ರಾನ್ನ ಗೊಜ್ಜಿಗೆ. ಹಾಕೋಬೇಕು ಇಲ್ಲಿ. ಉಪ್ಪನ್ನ ಹಾಕೋತೀನಿ.
ಏಲಕ್ಕಿಯ ಪುಡಿನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ, ಸೇರಿಸ್ಕೊತಾ ಇದ್ದೀನಿ ಇಲ್ಲಿ. ಸೊ ಇದಕ್ಕೆ ಈ ಚಿತ್ರಾನ್ನಕ್ಕೆ ಈ ಫ್ಲೇವರೇನೇ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿದ್ರಲ್ಲ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ. ಈಗ ನೆಕ್ಸ್ಟ್ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಆಯಿತು, ಚೆನ್ನಾಗಿ ಬೆಂದು ಈಗ ಕಡಲೆಬೇಳೆನ ಹಾಕೋತಿದ್ದೀನಿ. ಸೊ ಲಾಸ್ಟಲ್ಲಿ ಹಾಕೋದ್ರಿಂದಾಗಿ ಕಡಲೆಬೇಳೆ ಕ್ರಿಸ್ಪಿನೆಸ್ ಆಗಿ ಇರುತ್ತೆ. ಸೊ ಚಿತ್ರಾನ್ನ ತಿನ್ನಬೇಕಾದ್ರೂ ನಮಗೆ ಬಾಯಿಗೆ ಕ್ರಿಸ್ಪಿಯಾಗಿ ಸಿಗುತ್ತೆ. ಸೊ ಆ ಕಾರಣದಿಂದಾಗಿ ಫೈನಲಲ್ಲಿ ಹಾಕ್ಕೊತಾ ಇದ್ದೀನಿ ನಾನು. ಒಂದು ನಿಮಿಷ ಬಿಸಿ ಇದರಲ್ಲೇ ಬಿಸಿ ಹಾಗೆ ಎರಡು ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ಆಯಿತು, ಇವಾಗ ಸೊ ರೈಸ್ ಜೊತೆ ಆ್ಯಡ್ ಮಾಡಿ ನಾನು ಸರ್ವ್ ಮಾಡ್ತೀನಿ. ಸೊ ನೋಡಿದ್ರಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಸುಗ್ಗಿ ಕಾಲದಲ್ಲಿ ಸಿಗುತ್ತೆ ಹುಣಸೆಕಾಯಿ, ತಂದು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಕಾಮೆಂಟ್ ಮಾಡಿ.